ಹಿಂದೂ ರಾಷ್ಟ್ರ ಕುರಿತು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಬಿಜೆಪಿಯ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿರೋದು. ಸಿದ್ದರಾಮಯ್ಯನವರು ಯಾವುದೋ ಅಮಲಿನಲ್ಲಿದ್ದಾರೆ. ಹಿಂದೂ ಧರ್ಮ ಅನ್ನೋದು ಈ ದೇಶದ ಸಂಸ್ಕೃತಿ. ಪ್ರಪಂಚದಲ್ಲಿ ಭಾರತ ಒಂದರಲ್ಲೇನೆ ಹಿಂದೂ ಧರ್ಮ ಇರೋದು. ಬಿಜೆಪಿಯ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರವಿಕುಮಾರ್ ಅವರಿಗೂ ಇನ್ನೊಂದಿಷ್ಟು ಮಾಹಿತಿ ಬೇಕು ಅಂತ ಕಾಣಿಸುತ್ತೆ. ಭಾರತದಲ್ಲೂ ಇದ್ದಾರೆ, ನೇಪಾಳದಲ್ಲೂ ಇದ್ದಾರೆ, ಇಂಡೋನೇಷ್ಯಾದಲ್ಲೂ ಇದ್ದಾರೆ. ಹೀಗೆ ಹಲವು ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಇದ್ದಾರೆ. ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ, ಇದು ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೋ ಅಮಲಿನಲ್ಲಿದ್ದಂಗಿದ್ದಾರೆ. ಇಲ್ಲಿನ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ವಾಸ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ. ಆದರೆ ಹಿಂದೂ ಅಂತ ಹೇಳಿದ್ರೆ ಈ ದೇಶದ ಕಲ್ಚರ್ ಹೆಸರದು. ಹಿಂದೂ ಕಲ್ಚರ್, ಹಿಂದೂ ಧರ್ಮ, ಹಿಂದೂಸ್ತಾನ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಹಿಂದೂಗಳು ಅಂದ್ರೆ ಮುಸಲ್ಮಾನರು ವಿರೋಧ ಮಾಡ್ತಾರೆ, ಕ್ರಿಶ್ಚಿಯನ್ರನ್ನು ವಿರೋಧ ಮಾಡ್ತಾರೆ ಅಲ್ಲ. ಇದು ಹಿಂದೂ ರಾಷ್ಟ್ರ ಹೌದು, ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಇದನ್ನ ಕರೆಯೋದಕ್ಕೆ ನಿಮಗೆ ಭಯ ಇದ್ರೆ ನಮಗಂತೂ ಭಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ನಾವು ವಿರೋಧ ಮಾಡ್ತೇವೆ. ಈ ದೇಶದವ್ರು ಇದ್ದು ಈ ದೇಶದವರಂತೆ ಬದುಕಲಿಲ್ಲ. ಅವರು ಮತಾಂತರ ಮಾಡಿದ್ರು, ಏನು ಸಾವಿರಾರು ಮಂದಿರಗಳನ್ನು ಕೊಳ್ಳೆ ಹೊಡೆದ್ರು, ಹಿಂದೂ ಸ್ತ್ರೀಯರ ಮಾನಭಂಗ ಮಾಡಿದ್ರು, ಈ ಥರ ಪರ್ಷಿಯನ್ ಭಾಷೆಯನ್ನು ಹೇರಿದ್ರು, ಈ ಥರ ಸಾಕಷ್ಟು ಅನ್ಯಾಯವನ್ನು ನಮ್ಮ ಸಮಾಜದ ಮೇಲೆ ಮಾಡಿದ್ದಾರೆ. ಅವ್ರ ಹೆಸರು ಇಡಬಾರ್ದು. ಪ್ರಪಂಚ